ಪೇಷಂಟ್ ಸಾಮಾನ್ಯವಾಗಿ ಏನು ಕೇಳ್ತಾರೆ ಅಂದರೆ ಸರ್ ಸ್ಟೆಂಟ್ ಹಾಕಿದ್ಮೇಲೆ ಏನಾಗುತ್ತೆ ಸ್ಟೆಂಟಿಗೆ ಅಂತ ಕೇಳ್ತಾರೆ. ಆ ಸ್ಟೆಂಟ್ ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಇರುತ್ತೆ. ಅದ್ರ ಮೇಲೆ ಟಿಶ್ಯೂ ಬೆಳ್ಕೊಂಡ್ಬಿಟ್ಟು ಅದು ಆ ಪಾರ್ಟ್ ಆಫ್ ದ ಆರ್ಟ್ರಿ, ಅದೇನೊಂದು ರಕ್ತನ ಇರ್ತದೆ ಅದರೊಂದು ಭಾಗ ಆಗಿ ಉಳ್ಕೊಂಡ್ಬಿಡ್ತದೆ. ಅದು ಆ ಟಿಶ್ಯೂ ಬೆಳ್ಕೊಂಡಿರೋದು ಆ ಸ್ಟೆಂಟ್ನಲ್ಲೇ ಇಟ್ಕೊಂಡಿರ್ತದೆ. ಆ ಕಡೆಗೆ ಅಲ್ಲೋಡೋದಿಲ್ಲ. ನೀವು ಯಾವ ಪೊಸಿಷನ್ ಬೇಕಾದ್ರೂ ಮಲಗ್ಬೋದು, ಯಾವ ಪೊಸಿಷನ್ ಬೇಕಾದರೂ ಓಡಾಡ್ಬೋದು. ಅದು ಸ್ಟೆಂಟ್ ಮೂವ್ ಆಗೋದಿಲ್ಲ. ಆ ಸ್ಟೆಂಟ್ ಮೇಲೆ ಟಿಶ್ಯೂ ಬೆಳ್ಕೊಂಡ್ಬಿಟ್ರೆ ಅವಾಗೇನಾಗುತ್ತೆ, ಬ್ಲಡ್ ಕ್ಲಾಟ್ ಆಗೋ ರಿಸ್ಕ್ ಕಡಿಮೆ ಆಗುತ್ತೆ. ಸೊ ಎಂಜಿಯೋಪ್ಲಾಸ್ಟಿ ಮಾಡಿದ ಮೇಲೆ ಅಥವಾ ಸ್ಟೆಂಟ್ ಹಾಕಿದ ಮೇಲೆ ಆ ಫಸ್ಟ್ 3 months ಇರುತ್ತಲ್ಲ, ಅವಾಗ ಬರೀ ಮೆಟಲ್ ಮಾತ್ರ ಇರುತ್ತೆ, ಅದ್ಮೇಲೆ ಟಿಶ್ಯೂ ಬೆಳ್ಕೊಂಡಿರಲ್ಲ ಜಾಸ್ತಿ. ಆವಾಗ ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಆ ಸ್ಟೆಂಟ್ ಬ್ಲಾಕ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಕಂಪಲ್ಸರಿ ತಪ್ಪದೇ 2 ಬ್ಲಡ್ ಥಿನ್ನರು, ರಕ್ತ ತಿಳುವು ಮಾಡೋ ಮೆಡಿಸಿನ್ ಇದೆಯಲ್ಲ, ಅದು 2 ಮಾತ್ರೆಗಳನ್ನು 3 ರಿಂದ 6 ತಿಂಗಳವರೆಗೆ ಎಂಜಿಯೋಪ್ಲಾಸ್ಟಿ ಆದಮೇಲೆ ಕಂಪಲ್ಸರಿ ತೊಗೊಳ್ಳೇಬೇಕು. ಅದಾದಮೇಲೆ ಏನಾದರೂ ಎಮರ್ಜೆನ್ಸಿ ಇತ್ತು ಅಥವಾ ಏನಾದರೂ ಡೆಂಟಲ್ ಪ್ರೊಸೀಜರ್ ಮಾಡಬೇಕಾಯಿತು, ಹಲ್ಲು ಕಿಳಿಸ್ಬೇಕಾಯಿತು ಅಥವಾ ಕಣ್ಣು ಆಪ್ರೇಷನ್ ಬೇಕಾಯಿತು ಅಥವಾ ಬೇರೆ ಯಾವುದೋ ಸರ್ಜರಿ ಬೇಕಾದಾಗ ಆ ಬ್ಲಡ್ ಥಿನ್ನರ್ಸ್ನ ಒಂದು 5 days ಸ್ಟಾಪ್ ಮಾಡಿ ಪ್ರೊಸೀಜರ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು. 1 year ಆದಮೇಲೆ ಏನಾಗುತ್ತೆ, ನಾವು ಬ್ಲಡ್ ಥಿನ್ನರ್ 2 ಬದಲು 1 ಕೊಡ್ತೀವಿ, 1 ಮಾತ್ರ ಲೈಫ್ ಲಾಂಗ್ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ. ಸೊ ಸ್ಟೆಂಟಿಂದ ಏನು ಅಲರ್ಜಿ ಆಗಲಿ ಅಥವಾ ಅದರಿಂದ ಏನಾದರೂ ಪ್ರಾಬ್ಲಮ್ಗಳಾಗಲಿ ಆಗೋದಿಲ್ಲ. ಅಫ್ಕೋರ್ಸ್ ಪ್ರೊಸೀಜರ್ ಮಾಡುವಾಗ ಒಂದು 2 to 5% ರಿಸ್ಕ್ ಇರುತ್ತೆ. ಪ್ರೊಸೀಜರ್ ಒಂದು ಸಲ ಸಕ್ಸಸ್ಫುಲ್ ಆಯಿತು ಅಂತಂದರೆ ಆ ಸ್ಟೆಂಟ್ ಅಲ್ಲೇ ಇರೋದು ಅದು ಲೈಫ್ ಲಾಂಗ್ ಕೆಲಸ ಮಾಡ್ತಾ ಇರುತ್ತೆ. ಒಂದು 5-10 ವರ್ಷ ಆದಮೇಲೆ ಮತ್ತೆ ತಿರ್ಗಾ ಆ ಸ್ಟೆಂಟ್ ಒಳಗಡೆ ಕೊಲಾಪ್ಸ್ ಅಂದ್ಕೊಂಡು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದು ಈಗ ಇಷ್ಟುದ್ದ ಆರ್ಟ್ರಿ ಅಂದರೆ ಇಷ್ಟು ಸ್ಟೆಂಟ್ ಹಾಕಿರ್ತೀವಿ, ಅದ್ರ ಹಿಂದೆ ಮುಂದೆನೂ ಬ್ಲಾಕ್ ಆಗ್ಬೋದು, ಅದ್ರ ಒಳಗಡೆ ಬ್ಲಾಕ್ ಆಗ್ಬೋದು. ಅದ್ರ ಹಿಂದೆ ಮುಂದೆ ಎಷ್ಟು ಬ್ಲಾಕ್ ಆಗೋ ಚಾನ್ಸ್ ಇದೆಯೋ ಅಷ್ಟೇ ಚಾನ್ಸು ಆ ಸ್ಟೆಂಟ್ ಒಳಗಡೆನೂ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಆ ಸ್ಟೆಂಟ್ ಬಗ್ಗೆ ಏನಷ್ಟು ಹೆದರಿಕೊಳ್ಳೋ ಆಗಲಿ ಅಥವಾ ಅಪನಂಬಿಕೆ ಆಗಲಿ ಭಯ ಆಗಲಿ ಬೇಡ. ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಬ್ಲಾಕ್ 70% ಜಾಸ್ತಿ ಇದೆ, ಅದು ಮೇನ್ ಆರ್ಟರಿಯಲ್ಲಿದ್ದರೆ ಅದಕ್ಕೆ ಎಂಜಿಯೋಪ್ಲಾಸ್ಟಿ ಮಾಡಬೇಕು. ಒಂದು ವೇಳೆ ಎಂಜಿಯೋಪ್ಲಾಸ್ಟಿ ಮಾಡೋಕ್ಕೆ ಸೂಟೇಬಲ್ ಇಲ್ಲ ಅಥವಾ ಆಗೋದಿಲ್ಲ ಅಂದಾಗ ಬೈಪಾಸ್ ಸರ್ಜರಿ ಅಂತ ಮಾಡಿಸ್ಕೊಳ್ಬೋದು. ಬೈಪಾಸ್ ಮಾಡುವಾಗ ಆ ಬ್ಲಾಕ್ನಲ್ಲೇ ಬಿಡ್ತಾರೆ, ಬೇರೆ ಒಂದು ಆಲ್ಟರ್ನೇಟಿವ್ ಆರ್ಟರೀಸ್ ಅಂತ ಬಂದು ಕನೆಕ್ಟ್ ಮಾಡ್ತಾರೆ ಆ ವೆಸಲ್ಸ್ಗೆ. ಸೊ ಈ ಸ್ಟೆಂಟ್ ಅಲ್ಲದೆ ಬೇರೆ ಏನು ಟ್ರೀಟ್ಮೆಂಟ್ ಇದೆ ಅಂತಂದರೆ, ಈಗ ಮೆಟಲ್ ಸ್ಟೆಂಟಿಗೆ ಜಾಸ್ತಿ ಸ್ಟ್ರೆಂತ್ ಇರುತ್ತೆ. ಈಗ ತುಂಬ ಹಾರ್ಡ್ ಬ್ಲಾಕ್ ಇದ್ದರೆ, ಕ್ಯಾಲ್ಶಿಯಂ ಇರೋ ಬ್ಲಾಕ್ ಇದ್ದರೆ ಅಥವಾ ಅಂಥ ಕಡೆಯಲ್ಲೆಲ್ಲ ಸ್ಟೆಂಟ್ ಹಾಕಿ ಅದನ್ನ ಎಕ್ಸ್ಪೆಂಡ್ ಮಾಡೋದೇ ಒಳ್ಳೆಯದು. ಕೆಲವೊಂದು ಸಲ ಏನಾಗುತ್ತೆ, ಯಂಗ್ ಪೇಷಂಟ್ ಇರ್ತಾರೆ, 25-30 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಬಂದಿರ್ತಾರೆ, ಅವ್ರಿಗೆ ಬ್ಲಡ್ ಕ್ಲಾಟ್ ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ. ಅಂಥವ್ರಿಗೆ ಕ್ಲಾಟ್ ಸಕ್ಷನಿಂಗ್ ಟ್ಯೂಬ್ ಅಂತ ಹಾಕಿಬಿಟ್ಟು ಆ ಕ್ಲಾಟ್ನ ಸಕ್ಷನ್ ಮಾಡಿ ತೆಗೆದುಬಿಟ್ರೆ ಆರ್ಟರಿ ಕ್ಲಿಯರ್ ಆಗಿಬಿಡ್ತದೆ. ಅವ್ರಿಗೆ ಸ್ಟೆಂಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ, ಮೆಡಿಸಿನ್ ಮೇಲೆ ಬಿಡ್ಬೋದು. ಈಗ ಕ್ಲಾಟ್ ತೆಗೆದ ಮೇಲೆ ಕೂಡ ಕೆಳಗಡೆ ಬ್ಲಾಕು 70% ಜಾಸ್ತಿ ಇದ್ದರೆ ಅದು ಸಾಫ್ಟ್ ಬ್ಲಾಕ್ ಇರುತ್ತೆ. ಕೆಲವೊಂದು ಸಲ ಅವಾಗ ಏನು ಮಾಡ್ತೀವಿ, ಬಲೂನಿಂದ ಎಕ್ಸ್ಪಾಂಡ್ ಮಾಡಿಬಿಟ್ಟು ಒಂದು ಡ್ರಗ್ ಕೊಟ್ಟಿರೋ ಬಲೂನ್ ಅಂತ ಬಂದಿದೆ, ಆ ಬಲೂನ್ ಮೇಲೆ ಮೆಡಿಸಿನ್ ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ಬಲೂನ್ ಎಕ್ಸ್ಪಾಂಡ್ ಮಾಡಿ 1 ನಿಮಿಷ ಇಟ್ಕೊಂಡ್ಬಿಟ್ರೆ ಈ ಸ್ಟೆಂಟ್ ಮೇಲೆ ಏನು ಮೆಡಿಸಿನ್ ಇರ್ತದಲ್ಲ ಅದೇ ಆ ಬಲೂನ್ ಮೇಲೆ ಇರೋದ್ರಿಂದ ಆ ಬ್ಲಾಕ್ ಮೇಲೆ ಅದು ಆ ಮೆಡಿಸಿನ್ನ ಅದು ಅಪ್ಲೈ ಮಾಡಿ ಬಂದುಬಿಡುತ್ತೆ ಬಲೂನು. ಸೊ ಅವಾಗೇನಾಗುತ್ತೆ, ತಿರ್ಗಾ ರೀಬ್ಲಾಕ್ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ. ಆ ಆರ್ಟ್ರಿ ಒಳಗಡೆ ಮೆಟಲ್ ಪೀಸ್ ಇರೋದಿಲ್ಲ, ಅಂದರೆ ಏನು ಒಂದು ಫಾರಿನ್ ಬಾಡಿ ಅಥವಾ ಮೆಟಲ್ ಇರೋದಿಲ್ಲ, ಬರೀ ಮೆಡಿಸಿನ್ ಮಾತ್ರ ಡೆಲಿವರಿ ಮಾಡಿ ಬರುತ್ತೆ. ಡ್ರಗ್ ಕೋಟೆಡ್ ಬಲೂನ್ ಅಥವಾ ಡ್ರಗ್ ಎಲ್ಯೂಟಿಂಗ್ ಬಲೂನ್ ಅಂತ ಕರಿತೀವಿ, ಅದು ಈಗ ಲೇಟೆಸ್ಟ್ ಆಗಿ ಬಂದಿರೋದು. ಇನ್ನೊಂದು ಡಿಸಾಲ್ವಬಲ್ ಸ್ಟೆಂಟ್ ಅಂತ ಹೇಳ್ತೀವಿ. ಇನ್ನು ಕೆಲವು ಸಲ ಏನಾಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಹಾರ್ಟ್ ಬ್ಲಾಕ್ ಇರುತ್ತೆ, ಅದನ್ನು ಬಲೂನಿಂದ ಎಕ್ಸ್ಪಾಂಡ್ ಮಾಡಿ ಒಂದು ಡಿಸಾಲ್ವಬಲ್ ಮೆಟಲ್ ಇಲ್ಲದೇ ಬರೀ ಒಂದು ಪಾಲಿಮರಿಂದ ಅಥವಾ ಒಂದು ಸ್ಕ್ಯಾಫೋಲ್ಡ್ ಅಂತ ಕರಿತೀವಿ, ಅದನ್ನು ಡಿಸಾಲ್ವಬಲ್ ಮೆಟೀರಿಯಲಿಂದ ಸ್ಟೆಂಟ್ ಮಾಡಿರ್ತಾರೆ. ಅದನ್ನು ಎಕ್ಸ್ಪಾಂಡ್ ಮಾಡಿ ಅಲ್ಲೇ ಬಿಟ್ಬಿಟ್ರೆ 1 ವರ್ಷ ಆದಮೇಲೆ ಸ್ಟೆಂಟ್ ಡಿಸಾಲ್ವ್ ಹೋಗಿಬಿಡ್ತದೆ. ಬಟ್ ಈ ಡಿಸಾಲ್ವಬಲ್ ಸ್ಟೆಂಟ್ ಏನಂದರೆ ಕೆಲವೊಂದು ಸೈಜಲ್ಲಿ ಮಾತ್ರ ಅವೈಲೇಬಲ್ ಇದೆ, ಮತ್ತು ಸಾಫ್ಟ್ ಬ್ಲಾಕ್ ಮಾತ್ರ ಯೂಸ್ಫುಲ್ ಆಗುತ್ತೆ. ತುಂಬ ಹಾರ್ಡ್ ಬ್ಲಾಕ್ ಇದ್ದರೆ ಡಿಸಾಲ್ವಬಲ್ ಸ್ಟೆಂಟ್ ಯೂಸ್ಫುಲ್ ಆಗೋದಿಲ್ಲ. ಸೊ ತುಂಬ ಹಾರ್ಡ್ ಬ್ಲಾಕ್ ಇದ್ದವ್ರಿಗೆ ಮೆಟಲ್ ಸ್ಟೆಂಟ್ ಹಾಕ್ಬೋದು, ಅಥವಾ ಬ್ಲಾಕ್ನ ಚೆನ್ನಾಗಿ ಈಗ ಕ್ಯಾಲ್ಶಿಯಂ ರಿಮೂವ್ ಮಾಡೋದಕ್ಕೆ ರೋಟಾ ಅಬ್ಲೇಷನ್ನು ಅಥವಾ ಇಂಟ್ರಾವಸ್ಕ್ಯುಲರ್ ಲಿಥೋಟ್ರಿಪ್ಸಿ ಅದೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿ ಆ ಬ್ಲಾಕ್ನ ಫಸ್ಟು ಚೆನ್ನಾಗಿ ಮಾಡಿಫೈ ಮಾಡಿ ಅದಾದಮೇಲೆ ಡ್ರಗ್ ಕೊಟ್ಟು ಬಲೂನ್ ಮಾಡಿ ಬರ್ಬೋದು ಅಥವಾ ಸ್ಟೆಂಟ್ ಮಾಡಿ ಬರ್ಬೋದು. ಧನ್ಯವಾದಗಳು.